ಬರ್ತೀವಿ ಕಣಪ್ಪ, ಹೋಗಿ ಬರ್ತೀವಮ್ಮ. ಸರಿ ಅಮ್ಮ, ಆಯ್ತು ಹೇಳು, ಒಳ್ಳೇದಾಗಲಿ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಗುಂಡ್ರಾಜ. ನೀನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ನಮಗಿರೋಳ ಮಗಳು ಇವಾಗ ನೀನು ಇರೋನ ಹಬ್ಬ ಮಗ. ಇಲ್ಲೂ ಅಲ್ಲೂ ಕೂಡ ನೋಡ್ಕೋಬೇಕು. ನಮ್ಮ ಮನೆಯಾಗೂ ನೀನು ಗಂಡು ಮಗ ಇದ್ದಂಗೆ ಇರಬೇಕಪ್ಪ. ಎಲ್ಲ ಚೆನ್ನಾಗಿ ನೋಡ್ಕೆ ನನ್ನ ಮಗಳನ್ನ. ಖಂಡಿತ ಚೆನ್ನಾಗಿ ನೋಡ್ಕೊಂತೀನಿ ಮಾವ. ಈಗ ನನ್ನ ಮನೇಲಿ ಬಡತನ ಆಗಿದ್ರು ಪರವಾಗಿಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ. ಈಗ ನನ್ನ ಹತ್ರ ಒಂದು ಬೈಕ್ ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ. ಇವತ್ತು ಹೊಸ ಮೊದ್ಲಿಂಗೈತಿ, ಹೋಗೋಕ್ಕೆ ಕಾರ್ ಇರ್ತವೆ, ಬೈಕ್ ಇರ್ತವೆ ಎಲ್ಲರ ಮನೇಲೂ. ನಮ್ಮ ಮನೇಲಿ ಏನೂ ಇಲ್ಲ, ನಾನು ಇನ್ನೂ ಒಂದು ಗಾಡಿ ಕೂಡ ತಗೊಂಡಿಲ್ಲ. ಹೆಂಗೆ ನಾವು ಬಡತನದಲ್ಲಿದ್ರೂ ನಮ್ಮಪ್ಪ ಇವಾಗ ಮದುವೆ ಮಾಡಿ ಎಲ್ಲ ಇವಾಗ ಸಾಲ ಮಾಡಿ ನಾವು ಮನೆಯನ್ನು ಕಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ. ಇನ್ನೇನು ತೋಟ ಬಂದೈತಿ, ಏನಿಲ್ಲ. ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಬಡತನ ಆದರೂ ಪರವಾಗಿಲ್ಲ, ಯಾವತ್ತೂ ಅದೃಷ್ಟನ ಕಣ್ಣಲ್ಲಿ ಒಂದು ದನಿ ಕಣ್ಣೀರು ಹಾಕಿಸ್ದಂಗೆ ನಾನು ನೋಡ್ಕೊಂತೀನಿ ಮಾವ. ನೀವೇನು ಟೆನ್ಷನ್ ತಗೋಬೇಡಿ, ನಾನು ನೋಡ್ಕೊಂತೀನಿ. ಏನಿಲ್ಲ ಬಿಡು ಪಾತಣ್ಣಯ್ಯ, ಚೆನ್ನಾಗಿ ನೋಡ್ಕೊಂತಾನೆ. ಅದೃಷ್ಟ ಹೋಗಿ ಬತ್ತೀನಮ್ಮ. ಅವರು ಇನ್ನೇನು ಹೊಲ್ಟವ್ರಂತ, ಅವರು ಬರ್ತಾ ಇದ್ದಾರಂತೆ. ಇನ್ನೇನು ಹೊಲ್ಟಿದ್ದೀವಿ, ಬರ್ತೀವಿ ಅಂತ ಹೇಳಿದ್ರು. ಅಯ್ಯೋ ಪಾಪ ಬಸಣ್ಣಯಿಂದಂತೂ ಪಾಪ ಬಲು ಗೋಳಂತೆ. ಅವರ ಗಗನಂಗೆ ಕಳ್ಸೋಕ್ಕೆ. ಅಯ್ಯೋ ನಮ್ಮ ಮಗಳು ಹಂಗಿದ್ದವಳು ಇವತ್ತು ಹೆಂಗೆ ಕಳಿಸ್ಬೇಕಪ್ಪ ಅಂತ ಹಾಳಾದಂತೆ ಪಾಪ ಬಸಣ್ಣಯ್ಯ. ಯಾಕಂದ್ರೆ ನಮ್ಮ ಅಕ್ಕಯ್ಯ ಹಂಗಿದ್ಲು ಕಣತ್ತೆ. ನಮ್ಮ ಅಕ್ಕಯ್ಯ ಹಂಗೆ ಚೆನ್ನಾಗೆ ಒಳ್ಳೆ ಹೆಸರು ತಗೊಂಬಂದಿದ್ಲು. ನಮಗೇನೋ ಭಾಳ ಖುಷಿ ಆಗೋದು. ನಮ್ಮ ಅಕ್ಕ ಇದ್ದರೆ ಒಂಥರ ನಮ್ಮ ಮನೆಗೇನೋ ಒಂಥರ ಕಳೆ ಅಲ್ಲ. ಅದಕ್ಕೋಸ್ಕರ ಇರೋಳೊಬ್ಳು ಅವಳು ನಮ್ಗೆ ಭಾಳ ಕಷ್ಟ ಬಿದ್ದಿದ್ಲು ಅಂದ್ರೆ ನಮ್ಮ ಅಕ್ಕಯ್ಯ. ಭಾಳ ದಿವಸದಿಂದ ಭಾಳ ಕಷ್ಟ ಬಿದ್ದಿದ್ಲು. ಅದಕ್ಕೋಸ್ಕರ ನಮ್ಮ ಅಪ್ಪಗೆ ಅವಳು ಬಂದೈತಿ. ಹೊಲ್ಟವ್ರಂತ ಅವರು ಹೊಲ್ಟವ್ರಂತೆ, ಬರ್ತಾ ಇದ್ದೀವಿ ಅಂತಿದ್ರು. ನೀವು ಹೋಗ್ರಿ. ಒಂದಿನ ಅವರಿಬ್ರು ನೀವು ಅಲ್ಲಿಬ್ರು ಇದ್ದಾಗ ಬರ್ತಾರೆ. ಇವಾಗ ಒಂದೇ ಪಾಠ ಹೋಗ್ಬಾರ್ದು ಅದೇನೋ ಹೇಳ್ತಾರಲ್ಲ, ಅದಕ್ಕೆ ಅದೇನೋ ಶಾಸ್ತ್ರದಾಗ ಹೇಳಿದ್ರು. ಅದಕ್ಕೆ ಅವ್ರು ಇತ್ಲ ಬರ್ತಾರೆ, ನೀವು ಅತ್ತಾಗ ಹೋಗ್ರಿ, ಇನ್ನು ಬಗೆರಿತೈತಿ. ಆಮೇಲೆ ಒಂದಿನ ಅಲ್ಲಿಗೆ ಬರ್ತಾರೆ ಅವ್ರು. ನೀವೊಂದಿನ ಇಲ್ಲಿ ಬರ್ರಿ. ಅಕ್ಕಯ್ಯ ಮನೆಗೆ ನೀನೊಂದಿನ ಕರ್ಕೊಂಡು ಬಾರಪ್ಪ. ಈಗ ಬಟ್ಟೆ ಎಲ್ಲನ ಅದಕ್ಕೆ ಬ್ಯಾಗ್ನ ಕೋಸಿ ಇಕ್ಕಿದ್ದೀನಿ ಕಣಮ್ಮ. ನಿನ್ನ ಬಟ್ಟೆ ದಿನ ಇಕ್ಕಮ್ಮ ಬೇರೆ ಎಲ್ಲ ಇಕ್ಕಿದ್ದೀನಿ. ವಾಲ್ಟ್ರೇನಮ್ಮ ಅದೃಷ್ಟ, ಗಂಡನ ಮನೆಗೆ ಇನ್ನು ಬಿಟ್ಟು ಇನ್ನು ಹೆಣ್ಮಕ್ಳದ್ದು ಇಷ್ಟೇನೆ. ಹೋಗ್ಬಿಡ್ಬೇಕು, ಬ್ಯಾಗ್ನಾಗ ಬಟ್ಟೆ ಎಲ್ಲ ತುಂಬ್ಕೊಂಡು ಹೋಗ್ಬಿಡ್ಬೇಕು. ಪಾತಣ್ಣಗಂತ ಇವತ್ತು ಬೇಜಾರಾಗುತ್ತೋ ಏನೋ. ನನಗೆ ಕಣ್ಣಂಗೆ ನೀರೇ ಬಂದಂಗೆ ಆಗ್ತಾಯಿದೆ ಯಾಕ ನನ್ನ ಮಗಳನ್ನ ಕಳ್ಸೋಕ್ಕೆ. ಯಪ್ಪ ನನಗೆ ಸಂಕಟ ಆದಂಗೆ ಆಗ್ತೈತೆ ಕಣ. ಯಾಕ ಸಂಕಟ ಆಗ್ತೈತೆ ನನಗೆ. ಯಪ್ಪ ಅಲ್ಲಿ ತಡ್ಕೊಂಬಕ್ಕಾಗ್ತಿಲ್ಲ. ಬೋಲು ಒಂಥರ ನನ್ನ ಮನಸ್ಸಿನಾಗೆ ಒಳ್ಳೆ ಹೆಂಗೆ ಆಗ್ತೈತೆ ಅಂದ್ರೆ ಹೇಳ್ಬಾರ್ದು. ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಹುಟ್ಟ್ಯಾರ ಅಂದಮೇಲೆ ಒಂದಲ್ಲ ಒಂದಿನ ಕಳಿಸ್ಲೇಬೇಕು ಗಂಡನ ಮನೆಗೆ. ಮದುವೆ ಮಾಡಿ ಹೆಣ್ಮಕ್ಳನ್ನ ಕಳಿಸ್ಲೇಬೇಕಪ್ಪ, ಕಳಿಸ್ಲೇಬೇಕು. ಹೆಂಗ ಚೆನ್ನಾಗಿರಮ್ಮ, ಚೆನ್ನಾಗಿ ನೋಡ್ಕೊಳಪ್ಪ ಪಾಪ. ಚೆನ್ನಾಗಿ ಬಾಳೆ ಬದುಕಿಗಳಪ್ಪ, ಒಳ್ಳೆ ರನ್ನಿಸ್ಕೊಂಡ್ರೆ ಸಾಕು. ಇನ್ನು ಐಶ್ವರ್ಯ ಬೇಡ, ಸಂಪತ್ತು ಬೇಡ, ಯಾತು ಬೇಡ ಕಣಪ್ಪ. ನೆಮ್ಮದಿ ಇರ್ಬೇಕು. ಫಸ್ಟ್ ನೆಮ್ಮದಿ ಇದ್ರೆ ಆಮೇಲೆ ಅದೆಲ್ಲ ಬರುತ್ತೆ. ಫಸ್ಟ್ ಮನೆ ಅಂದಮೇಲೆ ಬಡತನ ಆಗ್ಲೇಳು, ನೆಮ್ಮದಿ ಮುಖ್ಯ. ಅದಷ್ಟನ್ನ ಚೆನ್ನಾಗಿ ನೋಡ್ಕೆ ಅಲ್ಲ. ಇವಾಗ ಹೇಳೋಣ, ಇವನು ಶೌರ್ಯ ಇದ್ದಾನೆ, ಬಿಟ್ಟು ಬರ್ತಾನೆ. ಇಲ್ಲ ಅಂತಂದರೆ ಏನೋ ಲವನ ಕುಶನ ಯಾರಾದರೂ ಇದ್ದಾರೇನೋ, ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ತಡೀರಿ, ಇನ್ನೇನು ಬಸ್ಸಿಗೆ ಇನ್ನೇನು ಹೋಗ್ತೀರಾ? ಬೇಡ ಪರವಾಗಿಲ್ಲ, ನಾವು ಬಸ್ಸಿಗೆ ಹೋಗ್ತೀವಿ ಬಿಡಕ್ಕ. ಇವಾಗ ಇನ್ನೇನಕ್ಕೆ ಬಸ್ಸಿಗೆ ಹೋಗ್ತೀವಿ, ಬಸ್ ಐತಲ್ಲ ಬಸ್ಸಿಗೆ ಹೋಗ್ತೀವಿ. ನಾನೆಲ್ಲ ಕೊಡಿಸ್ತೀನಿ, ಸುಮ್ಕಿರಪ್ಪ. ಒಂದು ಗಾಡಿನ ಇನ್ನೊಂದು ತಡಿ ಬರೋ ಅಟ್ಟತ್ತಿಗೆ ಒಂದು ಗಾಡಿನ ಹೊಸ ಗಾಡಿ ಕೊಡಿಸ್ತೀನಿ. ಬೇಡಮ್ಮವ, ಏನು ಬೇಡ, ನಾನೆಲ್ಲ ತಗೊಂತೀನಿ. ಇವು ನಮ್ಮಪ್ಪ ಯಾವಾಗಲೇ ತಗಂತು. ನಾನು ಮನೆದೆಲ್ಲ ಸಾಲ ತೀರಿಸ್ಕೊಳಪ್ಪ, ಏನು ಬೇಡ ಅಂತೇಳಿ ಮನೆ ಕಟ್ಟಿದ್ವಲ್ಲ, ಅದ್ರ ಸಾಲ ಇತ್ತು, ಅದಕ್ಕೋಸ್ಕರ ಸಾಲ ತೀರಿಸ್ಕೊಂಡು ಅಷ್ಟೇ. ಗಾಡಿ ನಾನೆಲ್ಲ ತಗೊಂತೀನಿ. ನಾನು ತಿಂಗಳಷ್ಟೊತ್ತಿಗೆ ತಗೊಂತೀನಿ ಬಿಡು. ಕಾರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಬೈಕ್ ಆದರೂ ತಗೊಂತೀನಿ. ಕಣಪ್ಪ. ಯಾತ್ರೆ ಓಡಾಡ್ತೀವಿ ಎಂಬುದು ಮುಖ್ಯ ಅಲ್ಲಂದ್ರೆ, ಕಾರ್ನಾಗೂ ಬೈಕ್ನಾಗೂ ಓಡಾಡ್ತೀವಿ ಎಂಬುದೇನು ಅದೇನು ದೊಡ್ಡ ವಿಷಯ ಅಲ್ಲ. ನಾವು ಹೆಂಗೆ ಇರ್ತೀವಿ ಎಂಬುದು ಮುಖ್ಯ. ನೋಡು ನೀನು ಹೆಂಗ ಇವತ್ತು ಬೇಡ ಅಂತ ಇದೆಯಾ. ಇವತ್ತು ನಿನ್ನಂತ ಅಳಿಯ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು ಪಾತಪ್ಪ. ಬೇಡ ಅಂತ ಹೇಳ್ತಾ ಇದ್ದೆ. ಗುಂಡಪ್ಪ ಬೋಲ್ ಒಳ್ಳೇನು ಬೇಡ ಅಂತಾನೆ. ಯಾತನಾಗಲಿ ಬೇಡ ಬೇಡ ಅಂತೈತಿ. ನಮ್ಗಿನ್ನು ಯಾರಿಲ್ಲ ಕಣಪ್ಪ. ತಗ ನಮಗೂ ನಮ್ಮ ಮಗಳು ಬೋತಾರಪ್ಪ ಮಳಿಯ ಗಾಡಿಗೆ ಅಂತ ನಮಗೂ ಖುಷಿ ಇರುತ್ತೆ. ಬಸ್ಸೇ ಕಾಯ್ಬೇಕಂದ್ರೆ ಆಗಲ್ಲ. ಈಗ ನಮಗೂ ಯಾತ್ಕನ ನಾವು ಹೇಳಿ ಕಳಿಸ್ತಾರೆ, ಅಪ್ಪನ ಬರ್ಬೇಕಂದ್ರೆ ಗಾಡಿ ಇದ್ರೆ ಅಪ್ಪನ ಬಂದು ಹೋಗೋದು. ಬಸ್ಸು ಆಟ ಅಪ್ಪನ ನಮಗೆ ಟೈಮ್ ಸರಿಯಾಗಿ ಸಿಗಲ್ಲ. ಅದಕ್ಕಾಗಿನ ಇನ್ನೊಂದು ತಡಿ ಬಂದಾಗ ನಿಮ್ಮ ಮಾಮನೆ ಕೊಡ್ಸುತ್ತ ಅಂತಾಗ ಏನು ಪರವಿಲ್ಲ. ಒಂದು ಏನು ಅನ್ಕಮಲ್ಲ, ಯಾರೇನೇನು ಅನ್ಕಮಲ್ಲ. ಸರಿಯಪ್ಪ, ಆಯಿತು, ಬರಲೆ, ಹೋಗ್ತೀವಿ. ಬ್ಯಾಗಿನೇನಲ್ಲ ಐತೆ, ಹೋಗ್ತೀವಿ. ಬಟ್ಟೆ ಎಲ್ಲ ಇಕ್ಕಿದೀನಮ್ಮ. ದಿನ ಇಕ್ಕೊಂಬ ಒಂದು 5 ಜೊತೆ ಇಕ್ಕಿದ್ದೀನಿ. ಹೊಸವೆಲ್ಲ ಮೊನ್ನೆ ತಗೊಂಡವೆಲ್ಲನ ಬ್ಯಾಗ್ನಾಗ ಇನ್ನೊಂದು ಬ್ಯಾಗ್ನಾಗ ಇಕ್ಕಿದ್ದೀನಿ ನೋಡಿ. ನೋಡಿ ತಗೊಳಮ್ಮ. ಅಲ್ಲಿಗೆ ಹೋದ್ಮೇಲೆ ಎಲ್ಲನ ಮರ್ಸಿ ಇಕ್ಕ. ಸರಿ ಕಣಮ್ಮ, ಆಯ್ತು ಹೇಳು. ನಾನೆಲ್ಲ ತಗೊಂತೀನಿ.
ಬರ್ತೀವಿ ಮಾವ ಮತ್ತೆ ಬರ್ತೀವಿ. ಸರಿಯಪ್ಪ ಆಯಿತು, ಒಳ್ಳೇದಾಗಲಿ, ಹೋಗಿ ಬರ್ರಿ. ಬರ್ತೀನಪ್ಪ. ಬರ್ತೀನಿ ಸಂಗೀತ ಅಕ್ಕ, ಲಕ್ಷ್ಮಿ ಆಂಟಿ ಬರ್ತೀವಿ. ಸರಿಯಪ್ಪ ಆಯಿತು. ಹೋಗಿ ಬರಮ್ಮ, ಒಳ್ಳೇದಾಗಲಿ, ಹೋಗಿ ಬರ್ರಿ. ಆಗಲ್ಲ ಇದಾವೆ ಎರಡು ಅವನು ತಗ. ಅಲ್ಲಿಕ್ಕೆತ್ತಲ್ಲ ಅವನು. ಅಕ್ಕಪ್ಪ ಬಿಡು, ಬೇಜಾರು ಮಾಡ್ಕೋಬೇಡ. ಒಂದಲ್ಲ ಒಂದಿನ ಹೋಗ್ಲೇಬೇಕು. ನೋಡಿ ಹೆಣ್ಮಕ್ಳು ಎಲ್ಲ ಇಲ್ಲಿರೋ ಬಟ್ಟೆ ಬರೆ ಎಲ್ಲ ತುಂಬ್ಕೊಂಡು ಗಂಡನ ಮನೆಗೆ ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಹೆಂಗ ಬಿಡು, ಮದುವೆ ಆಯ್ತಲ್ಲ, 2 ಮದುವೆನೂ ಚೆನ್ನಾಗಿ ಸಖತ್ ಜನ ಬಂದಿದ್ರು. ಹೆಂಗ ಜನ ಮಸ್ತ ಬಂದಿದ್ರು. 2 ಮದುವೆನೂ ಯಾತು ತೊಂದ್ರೆ ಇಲ್ದಂಗೆ ಆಗ್ಬಿಡುತ್ತಷ್ಟ. ಹೆಂಗ ಚೆನ್ನಾಗತ್ತ, ನಾವು ಅನ್ಕೊಂಡಂಗೆ ಚೆನ್ನಾಗಾಯ್ತು 2 ಮದುವೆನೂ. ಜನ ಮಸ್ತಾಗಿ ಬಂದಿದ್ರು. ಮದುವೆನ ತಮ್ಮ ನಮ್ಮ ಹುಡುಗಿ ಹೊತ್ತು ಮನೆಯಾಗೆ ಹಂಗಿರ್ಬೇಕು ಅಮ್ಮಂಗಾಗುತ್ತೆ. ಒಳಕ್ಕೆ ಹೋದ್ರೆ ನಮ್ಗಂತೂ ಎದಿಡ್ದು ದಬ್ದಂಗೆ ಆಗುತ್ತೆ ಒಂದು 2 ದಿನ. ರೂಢಿ ಆಗತ್ತಕ್ಕನ ಬೇಡ. ಪಾಪ ಒಳ್ಳೆ ಅನ್ಕಣ ಯಾಕ. ಯಾತನ ಆಗಲಿ ನಾನು ಮಾಡ್ತಿದ್ರೆ ಕೊಳತೆ ಮಾಡ್ಕೊಡ್ತೀನಿ ಅಂತೇಳಿ ನಾನು ಒಳಕ್ಕೆ ನಾನು ಅಡುಗೆ ಮಾಡಕ್ಕೆ ನೀರು ಹಿಡ್ಕೊಂಬಂದು ತೆಗಿಯತ್ತೆ. ನಾನೆಲ್ಲ ನೀರು ಹಿಡಿದು ಹೋಯ್ತೀನಿ. ಭಾಳ ಚೆನ್ನಾಗಿ ನಮಗೆ ಗಂಡು ಮಕ್ಳು ಇದ್ದಿದ್ರೆ ಹೆಂಗೆ ಇದು ಮಾಡೋರು ಹಂಗೆ ನೋಡ್ಕೊಂತ ಅನ್ಕಣ ಯಾಕ. ಭಾಳ ಒಳ್ಳೆ ಹುಡುಗ. ಪಾಟ್ ಬಿದ್ದ ಅನ್ಕಣಿ. ಚಿತ್ರಮ್ಮ ಅವ್ರ ಅಮ್ಮ ಬೇರೆ ಇಲ್ವಲ್ಲ, ಅವ್ರ ಅಕ್ಕ ಎಲ್ಲ ಬದುಕಿ ಕೇಳಿ ಪಾಟ್ ಬಿದ್ದವನು ಒಳ್ಳೆ ಹುಡುಗ. ಈಗ ಇಲ್ಲಿ ನೋಡಿಲಿ, ಭಾಳ ಬುದ್ಧಿ ಐತಿ. 1 ರೂಪಾಯಿ ಖರ್ಚು ಮಾಡಲ್ಲ, ಏನಿಲ್ಲ. ಭಾಳ ಬುದ್ಧಿವಂತ. ಭಾಳ ಒಳ್ಳೆ ಹುಡುಗ ಬಿಡು. ಅಂತ ಹುಡುಗ ಸಿಗ್ಬೇಕಂದ್ರೆ ಬೋಲ್ ಪುಣ್ಯ ಮಾಡಿದ್ದಿ. ಇವತ್ತು ಅಂತ ಬೈಕ್ ಇಲ್ಲ, ಕಾರ್ ಇಲ್ಲ ಅಂಬದು ದೊಡ್ಡದಲ್ಲ. ಮುಂದೆ ಅವನು ಅದೃಷ್ಟ ಅಂಬದಿದ್ರೆ ಕಾರೇ ತಗೋಬೋದು. ಯಾರು ಕಂಡವ್ರಿ. ಆದರೆ ಇವಾಗ ಪಾಪ ಸದ್ಯಕ್ಕೆ ಅವ್ರ ಅಪ್ಪ ಪಾಪ ಮನೆ ಕಟ್ಕೊಂತು. ಸದ್ಯಕ್ಕೆ ಅವರು ಇವಾಗ ಅಂತ ದೊಡ್ಡ ಇದ್ರಾಗ ಇಲ್ಲಮ್ಮ. ಲಕ್ಷ್ಮಣ್ ಇವಾಗ ತೋಟ ಬಂದೈತೆ. 2,000 ಅಡಿಕೆ ಗಿಡ ಇಕ್ಕೈತೆ ಅವ್ರ ಅಪ್ಪಯ್ಯ. ನೀರು ಹಾಕ್ತಾವೆ. ಅಡಿಕೆ ತೋಟ ಬಂದೈತೆ. ಆಗ್ತೈತೆ. ಮೊದಲಿನ ಬಂದ ಒಂದು 500 ಇದ್ದಾವೆ. 2,500 ಅಡಿಕೆ ಗಿಡ ಇದ್ದಾವೆ. ಏನು ಹೊಲ್ದಾಗಳು ನೋಡ್ಕೊಂಡು ಬದುಕು ಮಾಡ್ಕೊಂಡಿದ್ರು ಸಾಕಿವ್ರು. ಏನು ಕೆಲಸಕ್ಕೆ ಹೋಗ್ಬೇಕಂಬೋದೇನಿಲ್ಲ. ಹೊಲ್ದಾಗೆಲ್ಲ ನೋಡ್ಕೊಂಡು ಹೊಲ್ದಾಗಿನ ಖಾಲಿ ಜಮೀನಾಗೆಲ್ಲ ಯಾತನ ಬೆಳೆ ಬೆಳ್ಕೊಂಡು ಚೆನ್ನಾಗಿದ್ರೆ ಸಾಕತ್ತ. ಯಾವ ಕೆಲ್ಸಕ್ಕೂ ನಿಮ್ದಿರಲ್ಲ. ಅಯ್ಯೋ ದಿನ ಹುಡುಗ್ಬೇಕು ಬರ್ಬೇಕತ್ತ ಸಾಕದಂಗೆ ಆಗುತ್ತೆ. ಹೋಗತ್ತ ಅಮ್ಮಂಗೆ ಅವತ್ತು ಕೆಲ್ಸಕ್ಕೆ ಹೋಗೋದು. ಸುಮ್ಮನೆ ಹೊಲ್ದಗಳ್ದು ಬದುಕು ಅವ್ರು ಮಾಡ್ಕೊಂಡತ್ತ ಕೈಲಾದೋಟ. ಸುಮ್ಮನೆ ನೆಮ್ಮದಿಗಿರೋದು ಕಲಿಬೇಕಷ್ಟೇ. ಪಾಪ ಮನೆ ಕಟ್ಕೊಂಡವ್ರೆ ಅವರು. ಅಂದರೆ ಬೋಲ್ ಪಾಟ್ ಬಿದ್ದಾನ. ಅವ್ರ ಅಮ್ಮ ಬೇರೆ ಇಲ್ವಲ್ಲ, ಅವಳು ಹಂಗೆ ಬೋಲ್ ಕಷ್ಟ ಬಿದ್ದವ್ರೆ. ಹೆಂಗೆ ಒಳ್ಳೆಯವ್ರು ಸಿಕ್ಕಿರಪ್ಪ ನಮಗೂ. ಪಾತಣ್ಣರ್ಗೂ ನನಗೂ ಒಳ್ಳೆ ಹುಡುಗಿ ಸಿಕ್ತಂಗೆ, ಪಾತಣ್ಣಗೆ ಒಳ್ಳೆ ಹಳೆ ಸಿಕ್ತಂಗೆ ಆತು. ಒಳ್ಳೆ ಹುಡುಗ ಸಿಕ್ತಂಗೆ ಆತು. ಆದರೆ ಪಾಪ ಇವ್ರಿಗೂ ಒಬ್ಳೆ ಮಗಳಲ್ಲ, ಒಂಥರ ಮನೆಯಾಗಿ ಬೇಕು ಅನ್ಸುತ್ತೆ. ಸುಮ್ಕಿರು. ಒಂದು 2 ದಿನ ರೂಢಿ ಆಗತ್ತಕ್ಕ, ಏನು ಮಾಡೋಕ್ಕಾಗಲ್ಲ. ಒಬ್ಳೆ ಮಗಳಾದರೂ ಕಳಿಸ್ಬೇಕು, ಯೋಸಿದ್ರು ಕಳಿಸ್ಬೇಕು ಹೆಣ್ಣು ಹುಡುಗರ್ನ. ಮನೆಯಾಗಿ ಕೇಳೋಕ್ಕಾಗಲ್ಲ. ಅವನಿನ್ನೇನು ಒಬ್ಬನೇ ಮಗ. ಬರ್ತಾ ಹೋಗ್ತಾ ನೋಡ್ಕೊಂಡಿರ್ತಾರೆ. ನಿನ್ನ ದಿನಗೈದ್ರೆ ನೀವು ಮಾಡ್ಕೊಂಡು ಉಣ್ತೀರ. ಮಾಡ್ತೀವಿ. ಏ ಮಾಡೋದು, ಇತ್ಕೊಂಡು ಹೋಗ್ಬೇಕು. ಒಂಥರ ಬೇಜಾರು ಕಣಮ್ಮ. ನಮ್ಮ ಮಗಳನ್ನ ನೀವು ಯಾವತ್ತು ಬಿಟ್ಟಿಲ್ವಲ್ಲ, ಒಂಥರ ಬೇಜಾರದಂಗೆ ಓದ್ಕಣಮ್ಮ ಲಕ್ಷ್ಮಕ್ಕಯ್ಯ. ಹೋಗಿ ನಮ್ಗಂತೇಪ್ಪ ನಮ್ಮ ಅದೃಷ್ಟ ಇಲ್ಲ ಅಂದರೆ ಒಂಥರ ತಲೆಯೆಲ್ಲನ ಒಂಥರ ನನಗೆ ಹೆಂಗೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, 2 ಮದುವೆನೂ ಆಯಿತು. ಎಲ್ಲರೂ ಸಂತೋಷವಾಗಿ ಮದುವೆನ ಎಲ್ಲರೂ ಚೆನ್ನಾಗಿ ಮಾಡಿದರು. ಇವಾಗ ಇನ್ನೇನು ಅದೃಷ್ಟನೂ ಈ ಮನೆಯಿಂದನ ಕಳಿಸಿದ್ರು. ಇಲ್ಲಿಗೆ ಬಂದು ಇವರು ಹೋದರು. ಅವರು ಅಲ್ಲಿಂದ ಇವಾಗ ಬರ್ತಾ ಇದ್ದಾರೆ. ಇಬ್ಬರು ಒಂದೇ ಸತಿ ಬರಬಾರ್ದು ಹೋಗಬಾರ್ದು ಅಂತೇನೋ ಹೇಳಿದ್ರಂತೆ. ಅದಕ್ಕೋಸ್ಕರ ಇವ್ರು ಅಲ್ಲಿಂದ ಹೋದ್ರು, ಅವರು ಹತ್ಲಗಳಿಂದ ಹಿಂಗೆ ಬರ್ತಾ ಇದ್ದಾರೆ. ಆಮೇಲೆ ಒಂದು ದಿವಸ ಎಲ್ಲರೂ ಹೋಗ್ತಾರೆ. ಒಟ್ಟಿಗೆ ಹೋಗಿ ಒಂದಿನ ಏನೋ ಸ್ಪೆಷಲ್ ಏನಾರ ಮಾಡ್ತಾರೆ. ಇವಾಗ ಸದ್ಯಕ್ಕೆ ಇವಾಗ ಗಗನಾರು ಇಲ್ಲಿಗೆ ಬರ್ತಾ ಇದೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.